ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಭಾರತದ ಪೂರ್ವ ಕರಾವಳಿಯಲ್ಲಿ ಈಗ ಅಬ್ಬರಿಸುತ್ತಿರುವ ಚಂಡಮಾರುತ ಮೋಂತಾ ಬಗ್ಗೆ. ಈ ಚಂಡಮಾರುತ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ, ಸುದ್ದಿಗಳಲ್ಲಿ ಎಲ್ಲೆಡೆ ಚರ್ಚೆಯ ವಿಷಯವಾಗಿದೆ. ಆದರೆ ಈ ಮೋಂತಾ ಎಂದರೇನು? ಅದು ಹೇಗೆ ಉಂಟಾಯಿತು? ಯಾವ ರಾಜ್ಯಗಳಿಗೆ ಅದರ ಪ್ರಭಾವ ಇದೆ? ಬನ್ನಿ ತಿಳಿಯೋಣ. ವೀಕ್ಷಕರೇ, ಚಂಡಮಾರುತ ಮೋಂತಾ ಎಂಬುದು ಬೆಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡ ಬಲವಾದ ಕಡಿಮೆ ಒತ್ತಡದ ವಲಯದಿಂದ ಹುಟ್ಟಿದ ಬಿರುಗಾಳಿ. ಭಾರತದ ಹವಾಮಾನ ಇಲಾಖೆಯ ಪ್ರಕಾರ ಇದು ಈಗ ಆಂಧ್ರ ಪ್ರದೇಶದ ಕಾಕಿನಾಡ ಬಳಿ ಭೂಕುಸಿತ ಆಗುತ್ತಿದೆ. ಈ ಸಂದರ್ಭದಲ್ಲಿ ಗಾಳಿಯ ವೇಗ 90 ರಿಂದ 110 ಕಿಲೋಮೀಟರ್ ಪ್ರತಿ ಗಂಟೆಯ ತನಕ ಏರಬಹುದು ಎಂದು ಮುನ್ಸೂಚನೆ ಇದೆ. ಆಂಧ್ರ, ಒಡಿಶಾ ಮತ್ತು ಬಂಗಾಳ ಕರಾವಳಿಯ ಹಲವಾರು ಪ್ರದೇಶಗಳಲ್ಲಿ ಈಗಾಗಲೇ ಭಾರಿ ಮಳೆ ಮತ್ತು ಬಿರುಗಾಳಿ ಆರಂಭವಾಗಿದೆ. ಹಲವಾರು ಜಿಲ್ಲೆಗಳಲ್ಲಿ ರಿಲೀಫ್ ಕ್ಯಾಂಪ್ಗಳು ತೆರೆಯಲ್ಪಟ್ಟಿವೆ. ಗುಂಟೂರು ಜಿಲ್ಲೆಯಲ್ಲಿ 6,000ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ವೀಕ್ಷಕರೇ, ಈ ಚಂಡಮಾರುತದ ಪರಿಣಾಮ ಕರ್ನಾಟಕದ ಕರಾವಳಿ ಭಾಗಗಳಿಗೂ ತಲುಪುವ ಸಾಧ್ಯತೆ ಇದೆ. ಭಾರತೀಯ ಹವಾಮಾನ ಇಲಾಖೆ ಅಕ್ಟೋಬರ್ 27ರಿಂದ 30ರವರೆಗೆ ಮೋಡದಿಂದ ಕೂಡಿದ ವಾತಾವರಣ ಮತ್ತು ಮಳೆಯ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದೆ. ಮಂಗಳೂರು, ಉಡುಪಿ, ಕಾರವಾರ ಭಾಗದಲ್ಲಿ ಮಧ್ಯಮದಿಂದ ಭಾರಿ ಮಳೆಯಾಗಬಹುದು. ಅದರ ಕಾರಣದಿಂದ ಸಮುದ್ರದ ತೀರ ಪ್ರದೇಶಗಳಲ್ಲಿ ಮೀನುಗಾರರು ಸಮುದ್ರಕ್ಕೆ ಹೋಗದಂತೆ ಸೂಚನೆ ನೀಡಲಾಗಿದೆ. ವೀಕ್ಷಕರೇ, ಈ ಮೋಂತಾ ಎಂಬ ಹೆಸರು ಯೆಮನ್ ದೇಶದಿಂದ ಪ್ರಸ್ತಾಪಗೊಂಡಿದ್ದು, ಅದು ಸ್ಥಳೀಯ ಭಾಷೆಯಲ್ಲಿ ಶಾಂತ ಗಾಳಿ ಅಥವಾ ಮನಸ್ಸಿನ ಶಾಂತಿ ಎಂದು ಅರ್ಥ. ಆದರೆ ಈ ಬಾರಿ ಮೋಂತಾ ಶಾಂತವಾಗಿಲ್ಲ. ಬಿರುಗಾಳಿ ಮತ್ತು ಮಳೆಯಿಂದ ಹಲವಾರು ಪ್ರದೇಶಗಳಲ್ಲಿ ಅಸ್ತವ್ಯಸ್ತ ಪರಿಸ್ಥಿತಿ ಉಂಟಾಗಿದೆ. ಇದು ವೀಕ್ಷಕರೇ ಚಂಡಮಾರುತ ಮೋಂತಾ ಬಗ್ಗೆ ಸಂಪೂರ್ಣ ಮಾಹಿತಿ. ಪ್ರಕೃತಿ ಎಷ್ಟು ಬಲವಾದರೂ ನಾವು ಎಚ್ಚರಿಕೆಯಿಂದ ಇದ್ದರೆ ಜೀವಗಳನ್ನು ಕಾಪಾಡಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.